ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. BA 6 ಸೆಮಿಸ್ಟರ್ NEP ಡಿಗ್ರಿ ಎಕ್ಸಾಮಿನೇಷನ್ ಮೇ ಮತ್ತು ಜುಲೈ 2025 ಓಲ್ಡ್ ಕ್ವಶನ್ ಪೇಪರ್ ನಮ್ಮ ಡಿಸ್ಕಸ್ ಮಾಡ್ರಿ. ನಿಮ್ಗೆ ನಾಳೆ ಎಕ್ಸಾಮು ಆರ್ಡರ್ ಇಂಡಿಯನ್ ಪೊಲಿಟಿಕಲ್ ಥಿಂಕರ್. ಇದೇ ಎಕ್ಸಾಮು ವೆರಿ ಇಂಪಾರ್ಟೆಂಟ್ ಇರ್ತದೆ. ಮಾದರಿ ಪ್ರಶ್ನೆ ಪತ್ರಿಕೆ ನೀವು ಸರಿಯಾಗಿ ಕ್ವಶನ್ ಮತ್ತು ಆನ್ಸರ್ಗಳನ್ನು ನೋಡ್ರಿ. ಮ್ಯಾಕ್ಸಿಮಮ್ 60 ಅಂಕಗಳು ಇರ್ತಾವ. ನಿಮ್ಗೆ 40 ಅಂಕಗಳ ಇಂಟರ್ನಲ್ ಇರ್ತಾವ. 2 ಅವರ್ಸ್ ಇರ್ತದೆ, 2 ತಾಸು ಎಕ್ಸಾಮ್ ಇರ್ತದೆ. ಅದೇ ರೀತಿ ಆಂತರಿಕ ಆಯ್ಕೆಯ ಒಳಪಟ್ಟ ಎಲ್ಲ ವಿಭಾಗಗಳ ಕಡ್ಡಾಯ ಅಂದರೆ ಸೆಕ್ಷನ್ ವೈಸ್ ಇರುವಂಥ ಕ್ವಶನ್ಗಳನ್ನು ಇಲ್ಲಿ ಕಡ್ಡಾಯವಾಗಿ ಇರ್ತಾವ ಎಂಬುದನ್ನು ತಿಳಿಸಿದ್ದಾರೆ. ಅದೇ ರೀತಿ ಸೆಕ್ಷನ್ ಎ ಬಳಗ ನೋಡ್ರಿ. ಎ ಬಳಗ ಇಲ್ಲಿ 10 × 1 = 10 ಅಂದ್ರೆ ಇಲ್ಲಿ 1 ಅಂಕದ ಪ್ರಶ್ನೆಗಳು, ಎಲ್ಲ ಪ್ರಶ್ನೆಗಳು ಕಡ್ಡಾಯ, ಯಾವ ಚಾಯ್ಸಿಂಗ್ ಇರಂಗಿಲ್ಲ, ಕಡ್ಡಾಯ ಪ್ರಶ್ನೆಗಳಿರ್ತಾವೆ 10. ಫಸ್ಟ್ ಒನ್ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡೂ ಮೀಡಿಯಮ್ ಅದ. ನಿಮಗೆ ಯಾವ ಮೀಡಿಯಮ್ ಸಫಿಷಿಯೆಂಟ್ ಅನಿಸೋದಿಲ್ಲ ಆ ಮೀಡಿಯಮನ್ನು ನೋಡ್ಬೋದು. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಇಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗ್ರಿ, ಹಾಗೆ ಸಪೋರ್ಟ್ ಮಾಡಿರಿ. ನಿಮ್ಗೆ ಎಲ್ಲ ಸಿಲೆಬಸ್ಸಲ್ಲಿರುವ ನಿಮ್ಮ ವಿಷಯಕ್ಕಿರುವ ಕ್ವಶನ್ ಪೇಪರ್ ಮಾದರಿ ಮತ್ತು ಹಾಗೆ ನೋಟ್ಸ್ಗಳನ್ನು ದೊರೀತಾವೆ. ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ನಿಮ್ಗೆ ಯಾವ ನೋಟ್ಸ್ ಬೇಕಂದ್ರೆ ಅಲ್ಲಿ ಹುಡುಕ್ಯಾಡ್ರಿ, ನಾವು ನೋಟ್ಸನ್ನು ಕೊಟ್ಟಿರ್ತೀನಿ. ಅದೇ ರೀತಿ ಫಸ್ಟ್ ಒಂದು ನೋಡ್ರಿ, ಯಾವ ಕ್ವಶನ್ ಅಂದ್ರೆ ಜಾತಿ ವ್ಯವಸ್ಥೆಯ ವ್ಯಾಖ್ಯಾನಿಸಿರಿ. ಡೆಫಿನೇಷನ್ ಕಾಸ್ಟ್ ಸಿಸ್ಟಮ್, ಜಾತಿ ವ್ಯವಸ್ಥೆಯನ್ನು ವ್ಯಾಖ್ಯಾನಿಸಿರಿ. ಸೆಕೆಂಡ್ ಒನ್, ದಯಾನಂದ ಸರಸ್ವತಿಯವರ ಆಧ್ಯಾತ್ಮಿಕ ರಾಷ್ಟ್ರವಾದ ಪರಿಕಲ್ಪನೆ ಏನು ಎಂಬುದನ್ನು ಆತರ ಇದು ಇಂಪಾರ್ಟೆಂಟ್. 2 ವರ್ಷ ಈ ಕ್ವಶನ್ ಬಿದ್ದದ. ಅದೇ ರೀತಿಯ 3, ಮತಾಂತರ ಎಂದರೇನು. 4th ಒಂದು ಕ್ವಶನ್ ಯಾವುದಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ವ್ಯಾಖ್ಯಾನಿಸಿರಿ. ತದನಂತರ 5th ಒನ್, ಸಂಪತ್ತಿನ ಸೋರಿಕೆ ಸಿದ್ಧಾಂತ ವ್ಯಾಖ್ಯೆ ನೀಡಿ. ಅದೇ ರೀತಿ 6th ಒನ್, ಗ್ರಾಮದಾನ ಎಂದರೇನು. ಗ್ರಾಮದಾನ ಎಂದರೇನು. 7, ಸಾರ್ವತ್ರಿಕ ಶಿಕ್ಷಣ ಎಂದರೇನು. ನೆಕ್ಸ್ಟ್ ಒನ್ 8ನೇ ಪ್ರಶ್ನೆ ರೀ, ಒಂದು ರಾಷ್ಟ್ರೀಯವಾದ ಎಂದರೇನು. ಒಂದು ರಾಷ್ಟ್ರೀಯವಾದ ಎಂದರೇನು. 9, ಜಾತ್ಯತೀತತೆ ಎಂದರೇನು. 10, ಸ್ವಾಭಿಮಾನ ಚಳುವಳಿ ಎಂದರೇನು. ಇವು 10 ಪ್ರಶ್ನೆಗಳು ನಿಮ್ಗೆ ಕಡ್ಡಾಯವಾಗಿರ್ತಾವ. ಅವುಗಳನ್ನು ಪ್ರತಿ ತದನಂತರ ಒಂದು ಕ್ವಶನ್ಗಳನ್ನು ಏನು ಮಾಡಬೇಕು, ಸರಿ ಉತ್ತರವನ್ನು ವಿವರಣೆ ಮಾಡಬೇಕು. ಅದೇ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲಿರ್ತಾವ ಅಲ್ಲಿ ನೀವು ಅಂಡರ್ಲೈನ್ ಮಾಡ್ರಿ. ಅದೇ ನಿಮ್ಗೆ ಮಾರ್ಕ್ಸ್ ಹೆಚ್ಚು ಗಳಿಸಲು ಸಾಧ್ಯವಾಗ್ತದ. ಅದೇ ರೀತಿ ಸೆಕ್ಷನ್ ಬಿ ಬಳಗ ಕೆಳಗಿನ ಬೇಕಾದ 2ಕ್ಕೆ ಉತ್ತರಿಸಿ. ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್. ಅಂದ್ರೆ 2 ಬರೀಬೇಕು. ಇಲ್ಲಿ 10 ಅಂಕದ ಪ್ರಶ್ನೆಗಳವ. 2 × 10 = 20 ಅಂದ್ರೆ 2 ಬರೀಬೇಕು. ಅದಕ್ಕೆ ಪ್ರತಿ ಒಂದಕ್ಕೆ 10 ಅಂಕ. ಇಂಪಾರ್ಟೆಂಟ್ ಕ್ವಶನ್ ಯಾವ್ದನ್ನು ನೋಡಿ ಬರ್ರಿ. ಇವು ಇಂಪಾರ್ಟೆಂಟ್. ಇಲ್ಲಿ 3 ಕೊಟ್ಟಿರ್ತಾವೆ, ಅದ್ರ 2 ಬರೀಬೇಕ್ರಿ. ಕಂಪಲ್ಸರಿ 2 ಬರಲೇಬೇಕು. ನಿಮ್ಮ ಆನ್ಸರ್ ಸರಿ ಆನ್ಸರ್ ಯಾವ್ದು ಬರುತ್ತಲ್ಲ ಅದನ್ನು ಸ್ಟಾರ್ಟಿಂಗ್ ಬರೀರಿ. ತದನಂತರ ಆಮೇಲೆ ನಿಮ್ಗೆ ಅಷ್ಟ ಇರುವಂಥ ಆನ್ಸರ್ಗಳನ್ನ ಬರ್ರಿ. ಫಸ್ಟ್ ಅವ್ರು ಏನು ನೋಡ್ತಾರಂದ್ರೆ ಸರಿಯಾದ ಅಕ್ಷರಗಳನ್ನು ಸರಿಯಾಗಿ ಬರ್ರಿ, ಆಗ ಪಾಯಿಂಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬರ್ರಿ. 2 ಕ್ವಶನ್ನ ಕರೆಕ್ಟಾಗಿ ಬರೆದ್ರೆ ನಿಮ್ಮ ಸ್ಕೋರ್ ಭಾರಿ ಈಸಿ ಆಗ್ತದೆ. 11ನೇ ಪ್ರಶ್ನೆ ಯಾವುದಂದ್ರೆ ಭಾರತೀಯ ಸಮಾಜ ಸುಧಾರಣೆಯಲ್ಲಿ ಜ್ಯೋತಿಬಾ ಫುಲೆಯವರ ಪಾತ್ರ ಚರ್ಚಿಸಿರಿ. ತದನಂತರ 12ನೇ ಪ್ರಶ್ನೆ, ತೀವ್ರಗಾಮಿಯ ರಾಷ್ಟ್ರೀಯವಾದಕ್ಕೆ ಸಾವರ್ಕರ್ ಕೊಡುಗೆಯನ್ನ ಹೊರಿಸಿರಿ. ಅದೇ ರೀತಿ 13, ಸಾಮಾಜಿಕ ನ್ಯಾಯ ಕುರಿತು ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳ ಕುರಿತು ಟಿಪ್ಪಣಿ ಬರೆಯಿರಿ. ಸೆಕ್ಷನ್ ಸಿ ವಿಭಾಗ ಕ ಬಳಗ ನೋಡ್ಬೇಕಾದ್ರಿ ಯಾವ್ಯಾವ ಪ್ರಶ್ನೆಗಳನ್ನ ಇಲ್ಲಿ ನಿಮಗೆ ಜಾಸ್ತಿ ಕೇಳ್ತಾನ. 15 ಅಂಕ ರಾಷ್ಟ್ರೀಯವಾದದ ಕುರಿತು ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನು ವಿವರಿಸಿರಿ. ಮಹಾತ್ಮ ಗಾಂಧೀಜಿ ಯಾವ ರೀತಿ ಇದ್ರು, ಅವರ ವಿಚಾರಧಾರಣೆಗಳನ್ನು ರಾಷ್ಟ್ರೀಯವಾದಕ್ಕೆ ಯಾವ ರೀತಿ ಸಹಾಯಕವಾಗಿದ್ದು ಎಂಬುದನ್ನು ಇಲ್ಲಿ ಪೀಠಿಕೆ ವಿವರಣೆ, ಪೀಠಿಕೆ ಮತ್ತು ಉಪಸಂಹಾರ ಕಡ್ಡಾಯ. ಅಲ್ಲಿ 2 ಮಾರ್ಕ್ಸ್ ನಿಮಗೆ ಫಿಕ್ಸ್. ಪೀಠಿಕೆ ಮತ್ತು ಉಪಸಂಹಾರ ಇದ್ರ ವಿಷಯ ಸರಿಯಾದ ಇದ್ರ ಅಲ್ಲಿ ನಿಮ್ಗೆ 15ಕ್ಕೆ 13ರಿಂದ 14 ಅಂಕಗಳ ದೊರೀತಾವ. ತದನಂತರ 15ನೇ ಪ್ರಶ್ನೆ, ರಾಷ್ಟ್ರೀಯ ಏಕೀಕರಣ ಪ್ರಕ್ರಿಯೆಯಲ್ಲಿ
ಸರ್ ವಲ್ಲಭಾಯಿ ಪಟೇಲ್ ಅವರ ಪಾತ್ರವನ್ನ ಚರ್ಚಿಸಿರಿ. 16 ಪಂಡಿತ ರಮಾಬಾಯಿಯವರ ಸ್ತ್ರೀವಾದಿ ಚಿಂತನೆಯನ್ನ ವರ್ಣಿಸಿರಿ. ಇವು 3 ಕ್ವಶನ್ ಇಂಪಾರ್ಟೆಂಟ್ ಆಗಿರ್ತಾವ. 3 ಎಷ್ಟು ಇಂಪಾರ್ಟೆಂಟ್ ನೀವು ಬರಿಬೇಕ್ರಿ, 2 ಕಡ್ಡಾಯವಾಗಿ ಬರಿಬೇಕು. 2 ಬರೆದ್ರೆ ನಿಮಗೆ 30 ಅಂಕ. 30 ಬಗ್ಗೆ ಎಷ್ಟು ಸಿಗ್ತಾವ ಅಂದ್ರ 24 ಸಿಗ್ತಾವ್ರು. ಕರೆಕ್ಟ್ ಆಗಿ ಬರೆದ್ರೆ 24ರಿಂದ 26 ಮಾರ್ಕ್ಸ್ ಸಿಗ್ತಾವ 30. ಅದೇ ರೀತಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋ ಸಿಗ್ತೀನಿ.